ಕೆಡಿಪಿ ಸಭೆಯಲ್ಲಿ ಸಚಿವ ಗುಂಡೂರಾವ್ ಬಿಜೆಪಿ ಶಾಸಕ ಟಾಕ್ ಫೈಟ್. ವಂಚನೆ ಪ್ರಕರಣದ ಆರೋಪಿ ಐಶ್ವರ್ಯಾಗೆ ಶುರುವಾದ ಡಬಲ್ ಸಂಕಷ್ಟ ಏನು? ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಗಳೂರಿನಲ್ಲಿ ಸರ್ಕಾರಿ ಕಚೇರಿ ಉದ್ಘಾಟನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ವೇದವ್ಯಾಸ್ ಕಾಮತ್ ನಡುವೆ ವಾಗ್ವಾದ ನಡೆದಿದೆ. ಸರ್ಕಾರಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ವೇದವ್ಯಾಸ್ ಕಾಮತ್ ಕಿಡಿಕಾರಿದರು. ನೀವು ಉದ್ಘಾಟನೆ ಮಾಡಿದ ಬಗ್ಗೆ ನನಗೆ ಬೇಸರ ಇಲ್ಲ, ಆದ್ರೆ 4 ದಿನ ಆರೋಗ್ಯ ಕೇಂದ್ರ ಬಂದ್ ಮಾಡಿದ್ರಿ, ಅದು ಸರಿನಾ ಅಂತ ವೇದವ್ಯಾಸ್ ಪ್ರಶ್ನಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ ಗುಂಡೂರಾವ್, ಕಾರ್ಯಕ್ರಮ ನಿಗದಿ ಮಾಡೋದು ಯಾರು? ನನಗೂ ಯಾವುದೇ ಆಮಂತ್ರಣ ಬಂದಿಲ್ಲ ಅಂತ ಕಿಡಿಕಾರಿದರು. ಅಲ್ಲದೆ ಸುಮ್ಮನೆ ನಾಟಕ ಮಾಡಬೇಡಿ ಅಂತ ವೇದವ್ಯಾಸ್ ಕಾಮತ್ ವಿರುದ್ಧ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕಾಮಗಾರಿ ಆಗದೆ ಬಿಲ್ ಎತ್ತುವಳಿ ಆರೋಪ ಮತ್ತು ಪ್ರತ್ಯೇಕ ಪಾಲಿಕೆ ನಿರ್ಧಾರ ವಿಚಾರವಾಗಿ ಭಾರೀ ಗದ್ದಲ ನಡೆದಿದೆ. ವಿವಿಧ ವಿಷಯ ಚರ್ಚೆ ವೇಳೆ ಆಡಳಿತ ಮತ್ತು ವಿಪಕ್ಷದ ನಡುವೆ ವಾಗ್ವಾದ ನಡೆಯಿತು. ಈ ಅವಧಿ ಮುಗಿದ ಮೇಲೇನೆ ಪ್ರತ್ಯೇಕ ಮಾಡಲು ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಬಿಜೆಪಿ ಸದಸ್ಯರು ಒತ್ತಾಯ ಮಾಡಿದ್ರು. ಯಾವುದೇ ಕಾರಣಕ್ಕೂ ಅವಧಿಯನ್ನ ಮೊಟಕುಗೊಳಿಸಬಾರದು. ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಪಾಲಿಕೆಯ ವ್ಯವಸ್ಥೆ ರೂಪಿಸಲು ಸುಮಾರು 3-4 ವರ್ಷಗಳೇ ಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಅವಧಿಯನ್ನ ಅಂತಿಮಗೊಳಿಸಿ ಮೊಟಕುಗೊಳಿಸಬಾರದು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಇನ್ನು ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಮಾಡುವ ನಿರ್ಧಾರವನ್ನ ಸರ್ಕಾರ ಕೈಬಿಡಬೇಕು. ಈ ಅವಧಿ ಮೊಟಕುಗೊಳ್ಳಬಾರದು. ಒಂದು ವೇಳೆ ಅವಧಿ ಮೊಟಕುಗೊಳಿಸಿದ್ದೇ ಆದ್ರೆ ನಮ್ಮ ವಿರೋಧವಿದೆ ಅಂತ ಬಿಜೆಪಿ ಸದಸ್ಯರು ಆಕ್ರೋಶ ಹೊರಹಾಕಿದ್ರು. ವಂಚನೆ ಪ್ರಕರಣದ ಆರೋಪ ಎದುರಿಸ್ತಾ ಇರುವ ಐಶ್ವರ್ಯ ಗೌಡಗೆ ಡಬಲ್ ಸಂಕಷ್ಟ ಎದುರಾಗಿದೆ. ಐಟಿ ಇಲಾಖೆ ಜೊತೆಗೆ ಇಡಿ ತನಿಖೆ ಎದುರಿಸುವ ಅನಿವಾರ್ಯ ಎದುರಾಗಿದೆ. ಐಶ್ವರ್ಯ ಗೌಡ ಕೋಟಿ ಅಕ್ರಮ ಹಣ ವರ್ಗಾವಣೆ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ತನಿಖೆ ಮಾಡುವಂತೆ ಇಡಿ ಅಧಿಕಾರಿಗಳಿಗೆ ತನಿಖಾಧಿಕಾರಿ ಪತ್ರ ಬರೆದಿದ್ದಾರೆ. ಈಗಾಗಲೇ ಐಶ್ವರ್ಯ ಗೌಡಗೆ ಐಟಿ ಇಲಾಖೆ ಅಧಿಕಾರಿಗಳು ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದ್ರು. ಶನಿವಾರ ಐಟಿ ವಿಚಾರಣೆಗೆ ಹಾಜರಾಗಿದ್ದ ಐಶ್ವರ್ಯ ಹಣ ವರ್ಗಾವಣೆ ಕುರಿತು ಮಾಹಿತಿ ನೀಡಿದ್ರು. ಅಲ್ಲದೆ ಬ್ಯಾಂಕ್ ವಹಿವಾಟಿನ ಕುರಿತು ನಮ್ಮ ಆಡಿಟರ್ಗಳು ದಾಖಲೆಯನ್ನು ಸಲ್ಲಿಸಿದ್ದಾರೆ ಎಂದು ಐಶ್ವರ್ಯ ತಿಳಿಸಿದರು. ವಂಚನೆ ಕೇಸ್ ತನಿಖೆಯ ಸಂದರ್ಭದಲ್ಲಿ ಐಶು ಮನೆ ಪರಿಶೀಲನೆ ವೇಳೆ ಮನೆಯಲ್ಲಿ 1 ಕೆಜಿ 100 ಗ್ರಾಂ ಚಿನ್ನಾಭರಣ, 29 ಕೆಜಿ ಬೆಳ್ಳಿ, 5 ಐಷಾರಾಮಿ ಕಾರು, ಕಳೆದ 2 ವರ್ಷಗಳಲ್ಲಿ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 70 ಕೋಟಿಯಷ್ಟು ಹಣದ ವಹಿವಾಟು ಮಾಡಿರುವ ಬಗ್ಗೆ ದಾಖಲೆಗಳು ಸಿಕ್ಕಿದ್ವು. ಈ ಬಗ್ಗೆ ಇಡಿಗೆ ಬರೆದಿರುವ ಪತ್ರದಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ರು ಎನ್ನಲಾಗಿದೆ. ಫಾಸ್ಟ್ಯಾಗ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಇಂದಿನಿಂದಲೇ ನ್ಯೂ ರೂಲ್ಸ್ ಜಾರಿಯಾಗಿವೆ. ಇನ್ಮುಂದೆ ಫಾಸ್ಟ್ಯಾಗ್ ಬ್ಯಾಲೆನ್ಸ್ ಕಡ್ಡಾಯ ಇರಬೇಕು. ಫಾಸ್ಟ್ಯಾಗ್ ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ದುಪ್ಪಟ್ಟು ಹಣ ಬೀಳುತ್ತೆ. ಟೋಲ್ ಎಂಟ್ರಿಗೆ ಮುನ್ನ 1 ಗಂಟೆ ಮೊದಲು ರೀಚಾರ್ಜ್ ಆಗಿರಬೇಕು. ಅಂದ್ರೆ ಟೋಲ್ ದಾಟುವ 60 ನಿಮಿಷ ಮೊದಲು ಅಥವಾ 10 ನಿಮಿಷಗಳ ಕಾಲ ಫಾಸ್ಟ್ಯಾಗ್ ಆಕ್ಟಿವ್ ಆಗಿರಬೇಕು. ಇಲ್ಲದೆ ಇದ್ರೆ ಟೋಲ್ ನಲ್ಲಿ ನಿಮ್ಮ ವಾಹನ ಪಾಸ್ ಆಗಲ್ಲ. ನಂತರ ವಾಹನ ಸವಾರರು ದುಪ್ಪಟ್ಟು ಟೋಲ್ ಪಾವತಿಸಬೇಕಾಗುತ್ತೆ. ಅಲ್ಲದೆ ಫಾಸ್ಟ್ಯಾಗ್ KYC ಮಾಡಿಸದೇ ಇದ್ರೆ ಅಥವಾ ಬ್ಲಾಕ್ ಲಿಸ್ಟ್ ನಲ್ಲಿ ಇದ್ರೆ ಡಬಲ್ ಪೇಮೆಂಟ್ ಕಟ್ಟಬೇಕು. ಹೀಗಾಗಿ ಪ್ರಯಾಣಿಸುವ ಮೊದಲು ತಮ್ಮ ಫಾಸ್ಟ್ಯಾಗ್ ವ್ಯಾಲೆಟ್ನಲ್ಲಿ ಬ್ಯಾಲೆನ್ಸ್ ಇದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇಲ್ಲದೇ ಇದ್ರೆ ಕನಿಷ್ಠ 1 ಗಂಟೆ ಮುಂಚಿತವಾಗಿ ರೀಚಾರ್ಜ್ ಮಾಡಬೇಕಾಗುತ್ತೆ. ಸಿಗರೆಟ್ ಸೇದುವ ವಿಚಾರಕ್ಕೆ ಸ್ನೇಹಿತರ ನಡುವೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಚಿತ್ರದುರ್ಗದ ಚಂದ್ರವಳ್ಳಿ ಬಳಿ ಘಟನೆ ನಡೆದಿದ್ದು 33 ವರ್ಷದ ಮೆಹಬೂಬ್ ಸ್ನೇಹಿತರಿಂದಲೇ ಕೊಲೆಯಾದ ದುರ್ದೈವಿ. ಫೆಬ್ರವರಿ 14ರ ಮಧ್ಯರಾತ್ರಿ ಸ್ನೇಹಿತರು ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದ್ರು. ಈ ವೇಳೆ ಸಿಗರೆಟ್ ಸೇದುವ ವಿಚಾರಕ್ಕೆ ಆರಂಭವಾದ ಗಲಾಟೆ ಸಾಲದ ವಿಚಾರಕ್ಕೆ ತಿರುಗಿದೆ. ಹೀಗಾಗಿ ಅಲ್ಲಿದ್ದ ಗೆಳೆಯರು ಮೆಹಬೂಬ್ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಗ ಎಚ್ಚೆತ್ತ ಗೆಳೆಯರ ಗುಂಪು ಬೈಕ್ನಿಂದ ಬಿದ್ದು ಸಾವನ್ನಪ್ಪಿದ್ದಾನೆ ಅಂತ ಬಿಂಬಿಸಲು ಯತ್ನಿಸಿದ್ದಾರೆ. ಬಳಿಕ ಮೃತದೇಹವನ್ನ ಮೆಹಬೂಬ್ ಮನೆಗೆ ಸಾಗಿಸಿ ಪತ್ನಿಯ ಸಮ್ಮುಖದಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಮೆಹಬೂಬ್ ಸಾವನ್ನಪ್ಪಿರುವುದಾಗಿ ವೈದ್ಯರು ಖಚಿತಪಡಿಸಿದ್ದು ಸಾವಿನ ಸುತ್ತ ಭಾರೀ ಅನುಮಾನದ ಹುತ್ತ ಬೆಳೆದಿದೆ. ಮೃತನ ಕುಟುಂಬಸ್ಥರು 5 ವಿರುದ್ಧ ಕೊಲೆ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಚಿತ್ರದುರ್ಗದ ಕೋಟೆ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ರಾಜ್ಯದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ನಾಗೇನಹಳ್ಳಿ ಗ್ರಾಮದಲ್ಲಿ ಜನರು ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಕಳೆದ 1 ವಾರದಿಂದ ಕುಡಿಯುವ ನೀರು ಬಂದಿಲ್ಲ. ಹೀಗಾಗಿ ಪಕ್ಕದ ಊರುಗಳಿಗೆ ಹೋಗಿ ಟ್ರ್ಯಾಕ್ಟರ್ ನೀರು ತರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಮದ ಬೋರ್ವೆಲ್ ರಿಪೇರಿ ಬಂದಿದೆ, ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರಿಪೇರಿ ಮಾಡಿಸೋದಕ್ಕೆ ಮುಂದಾಗಿಲ್ಲ. ನಿರ್ಲಕ್ಷ್ಯ ತೋರುತ್ತಿರುವ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಕೂಡಲೇ ಅಧಿಕಾರಿಗಳು ಬೋರ್ವೆಲ್ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ.
ಬೆಂಗಳೂರಿನ ಆಡುಗೋಡಿಯ ಅಂಗಡಿಯೊಂದರಲ್ಲಿ ಇತ್ತೀಚೆಗೆ ಖೋಟಾ ನೋಟು ನೀಡಿ ಅಕೌಂಟ್ಗೆ ದುಡ್ಡು ಹಾಕಿಸಿಕೊಳ್ಳಲು ಬಂದು 3 ಆರೋಪಿಗಳು ಪೊಲೀಸರ ಅತಿಥಿಯಾಗಿದ್ರು. ಪಶ್ಚಿಮ ಬಂಗಾಳ ಮೂಲದ ಸುಮನ್, ಗುಲಾಂ ಹಾಗೂ ಆತನ ಸ್ನೇಹಿತ ಗುವಾಹಟಿ ಎಕ್ಸ್ಪ್ರೆಸ್ ರೈಲಿನ ಮೂಲಕ ಬೆಂಗಳೂರಿಗೆ ಗಾರೆ ಕೆಲಸಕ್ಕಾಗಿ ಬರ್ತಿದ್ದಾಗ ಸುಮನ್ಗೆ ರೈಲಿನ ಟಾಯ್ಲೆಟ್ನಲ್ಲಿದ್ದ ಬ್ಯಾಗ್ನಲ್ಲಿ ನೋಟುಗಳ ರಾಶಿ ಕಂಡಿತ್ತು. ಕೂಡಲೇ ಆತ ಸ್ನೇಹಿತ ಗುಲಾಂಗೆ ತೋರಿಸಿದ್ದ. ಬಳಿಕ ಬ್ಯಾಗನ್ನ ಸೀದಾ ಬೆಂಗಳೂರಿಗೆ ತಂದಿದ್ರು. ಬಳಿಕ ಆಡುಗೋಡಿಯ ಸುರೇಶ್ ಎಂಬುವರ ಅಂಗಡಿಗೆ ಹೋಗಿ 70,000 ರೂಪಾಯಿ ನಕಲಿ ನೋಟುಗಳನ್ನು ಕೊಟ್ಟು ಹಣಕ್ಕೆ ಕಮಿಷನ್ ಇಟ್ಕೊಂಡು ಅಕೌಂಟ್ಗೆ ಹಾಕುವಂತೆ ಕೇಳಿದ್ರು. ಹಣ ಎಣಿಸುವಾಗ ನೋಟುಗಳ ಸೀರಿಯಲ್ ನಂಬರ್ ಒಂದೇ ರೀತಿ ಇರುವುದನ್ನು ಗಮನಿಸಿದ ಅಂಗಡಿಯ ಮಾಲೀಕ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಆರೋಪಿಗಳ ವಿಚಾರಣೆ ವೇಳೆ ರೈಲಿನಲ್ಲಿ ಖೋಟಾ ನೋಟು ಸಿಕ್ಕಿರೋದು ಖಚಿತವಾಗಿದೆ. ಆದರೂ ಸಹ ಆರೋಪಿಗಳ ಪಶ್ಚಿಮ ಬಂಗಾಳದ ಮನೆಗೆ ತೆರಳಿ ಪರಿಶೀಲನೆ ನಡೆಸಲು ಮುಂದಾಗಿದ್ದಾರೆ.